ಜನಮನದ ಪದ ಪಯಣ ಗಾನ ಸಿಂಚನ. ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಪ್ರೀತಿಪೂರ್ವಕ ಹೃದಯಪೂರ್ವಕ ಸ್ವಾಗತವನ್ನು. ನಮ್ಮ ತ್ರಿವಳಿ ರತ್ನಗಳಿಗೆ ಈ ನಮ್ಮ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತ. ಹಾಗೆ ನಮ್ಮ ಸ್ಪರ್ಧಿಗಳಿಲ್ಲದೆ ಹೇಗೆ ಕಾರ್ಯಕ್ರಮ ಮುಂದುವರಿಯುತ್ತೆ? ಸಿಕ್ಕಾಪಟ್ಟೆ ಜೋಶಲ್ಲಿರುವಂತಹ ನಮ್ಮ ಎಲ್ಲ ಸ್ಪರ್ಧಿಗಳಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ವೆರಿ ವಾರ್ಮ್ ವೆಲ್ಕಮ್. ನಮ್ಮ ವಾದ್ಯ ವೃಂದದವರು ನೀವುಗಳಿಲ್ಲದೆ ನಮ್ಮ ಕಾರ್ಯಕ್ರಮ ಒಂದು ಹೆಜ್ಜೆ ಕೂಡ ಮುಂದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ವೆರಿ ವೆರಿ ಹಾರ್ಟಿ ವೆಲ್ಕಮ್. ಪಾಪಿ ನಾನಾದೆನು ಧರ್ಮಗುರುವೆ, ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಸದಾ ಹಸನ್ ಮುಖಿ ಪ್ರತಾಪ್ ಆನ್ ಸ್ಟೇಜ್ ಪ್ಲೀಸ್. ಎಂತ ದೇವರೆಂದು ನಾ ತಿಳಿಯದೆ, ಎಂತ ದೇವರೆಂದು ನಾ ತಿಳಿಯದೆ, ಅಂದು ನಿನ್ನ ಜರಿದೇನಲ್ಲ ಮಂಟೇದ ಲಿಂಗಯ್ಯ. ಪಾಪಿನಾನಾದೆನು ಪರಂಜ್ಯೋತಿಯನ್ನು ಜರಿದು, ಪಾಪಿನಾನಾದೆನು ಪರಂಜ್ಯೋತಿಯನ್ನು ಜರಿದು, ಏತಕ್ಕೆ ಜರಿದೆನು ಧರೆಗೆ ದೊಡ್ಡವರನ್ನು, ಏತಕ್ಕೆ ಜರಿದೆನು ಧರೆಗೆ ದೊಡ್ಡವರನ್ನು. ಪಾಪಿನಾನಾದೆನು ಪರಂಜ್ಯೋತಿಯನ್ನು ಜರಿದು, ಪಾಪಿನಾನಾದೆನು ಪರಂಜ್ಯೋತಿಯನ್ನು ಚರಿದು. ಪಾಪಿನಾನಾದೆನು ಪರಂಜ್ಯೋತಿಯನ್ನು ಚರಿದು, ಪಾಪಿನಾನಾದೆನು ಪರಂಜ್ಯೋತಿಯನ್ನು ಚರಿದು, ಏತಕ್ಕೆ ಜರಿದೆನು ಧರೆಗೆ ದೊಡ್ಡವರನ್ನು, ಏತಕ್ಕೆ ಜರಿದೆನು ಧರೆಗೆ ದೊಡ್ಡವರನ್ನು. ಪಾಪಿನಾನಾದೆನು ಪರಂಜ್ಯೋತಿಯನ್ನು ಜರಿದು, ಪಾಪಿನಾನಾದೆನು ಪರಂಜ್ಯೋತಿಯನ್ನು ಜರಿದು. ಮಾರಳಿ ಮುದ್ದಮ್ಮನ ಮಡಿಲಲ್ಲಿ ಜನಿಸಿ ಅಂದು, ಕುಲುಮೆಯ ತಿಟ್ಟಿನಲ್ಲಿ ಕೆಂಪಚಾರಿಯಾಗಿ ನಿಂತು, ಪಾಳೆಗಾರನಂತೆ ನಾನಿದ್ದೆನೋ. ಬಂಗಿಯ ಸೇದಲು ಬಂದು ಬೆಂಕಿಯ ಕೇಳಿ ಬಂದೆ, ನಿನ್ನನು ಅರಿಯದೆ ಮಹಿಮೆಯ ತಿಳಿಯದೆ ನಿಂದಿಸಿ ಮಾತಾಡಿ ಪಾಪಿಯಾದೆನೋ. ಸ್ವಾಮಿ ನಿನ್ನ ಜರಿದು ನಾ ಪಾಪಿಯಾದೆ, ಸ್ವಾಮಿ ನಿನ್ನ ಜರಿದು ನಾ ಪಾಪಿಯಾದೆ. ಪಾಪಿನಾನಾದೆನು ಪರಂಜ್ಯೋತಿಯನ್ನು ಜರಿದು, ಪಾಪಿನಾನಾದೆನು ಪರಂಜ್ಯೋತಿಯನ್ನು ಜರಿದು, ಏತಕ್ಕೆ ಜರಿದೆನು ಧರೆಗೆ ದೊಡ್ಡವರನ್ನು.
ಅಂದದ ಹಲಗೂರು ಚಂದದ ಚಿಲ್ಲಾಪುರ ಬಾಳಲಿ ನನ್ನ ಜಾತಿ ಬದುಕಲಿ ನನ್ನ ಮತ ಎನ್ನುವ ಹಾಗೆ ನನ್ನನೆ ಕಳಿಸಿದೆಯೋ ನಿನ್ನ ಮಹಿಮೆಯನ ತಿಳಿಯದೆ ಹೋದೆ ನಿನ್ನ ಮಹಿಮೆಯನ ತಿಳಿಯದೆ ಹೋದೆ ಪಾಪಿ ನಾನಾದೆನೋ ಪರಂಜ್ಯೋತಿಯನ್ನು ಜರಿದು ಪಾಪಿ ನಾನಾದೆನೋ ಪರಂಜ್ಯೋತಿಯನ್ನು ಜರಿದು ಏತಕ್ಕೆ ಜರಿದೇನೋ ಧರೆಗೆ ದೊಡ್ಡವರನ್ನು ಏತಕ್ಕೆ ಜರಿದೇನೋ ಧರೆಗೆ ದೊಡ್ಡವರನ್ನು ಪಾಪಿ ನಾನಾದೆ ಗುರುವೇ ಅಯ್ಯೋ ಪ್ರತಾಪ್, ಅಕ್ಕ ಇಷ್ಟು ಮುದ್ದಾದ ಮುಖ ಇಟ್ಕೊಂಡು ಪಾಪಿ ನಾನಾದೆ ಅಂತ ಎಷ್ಟು ಕ್ಯೂಟಾಗಿ ಹಾಡಿದ್ಯಾ. ಮತ್ತೆ ಕಾಂಟ್ರಾಸ್ಟ್ ಫುಲ್ಲು ಕಾಂಟ್ರಾಡಿಕ್ಟ್ರಿ. ಓಕೆ, ನಮ್ಮ ಅರ್ಚನಾ ಮ್ಯಾಮ್ನ ಕೇಳೋಣ. ಅರ್ಚನಾ ಮ್ಯಾಮ್, ಇವತ್ತು ಆ್ಯಕ್ಚುಲಿ ತುಂಬ ವೇರಿಯೇಷನ್ ಇರೋವಂಥ ಹಾಡು, ಧ್ವನಿಗೆ ಚಾಲೆಂಜಿಂಗ್ ಆಗಿರುವಂಥದ್ದು, ಗಾಯಕಿಗೆ ಚಾಲೆಂಜಿಂಗು ಅಂದರೆ ಸಂಗತಿಗಳೆಲ್ಲ ಬರುವಂಥದ್ದೆಲ್ಲ ಹಾಡನ್ನು ಆರಿಸ್ಕೊಂಡ. ಎಂಥ ರೇಂಜಲ್ಲಿ ಹಾಡ್ದ್ಯಪ್ಪ ಇವತ್ತು ನೀನು. ಬಾಳೆಗಾರನಂತೆ ನಾನಿದ್ದೆನೋ. ಖುಷಿ ಆಯಿತು ಕಣಪ್ಪ. ಕಳೆದ ಸಂಚಿಕೆಯಲ್ಲಿ ತುಂಬ ಅದು ಎಲ್ಲೂ ಏರಿಳಿತವೇ ಇಲ್ಲದೆ ಇರೋವಂಥ ಹಾಡನ್ನು ಆರಿಸ್ಕೊಂಡಿದ್ದೆ. ಶ್ರುತಿ ಬೇರೆ ತುಂಬ ಕಮ್ಮಿ ಆರಿಸ್ಕೊಂಡ್ಬಿಟ್ಟಿದ್ದೆ. ಏನು ಗೊತ್ತಾಗೋದಿಲ್ವಲ್ಲಪ್ಪ ನಿನ್ನ ಧ್ವನಿಯಲ್ಲಿ, ಇನ್ನೇನೇನು ಸಾಧನೆ ನೀನು ತೋರಿಸ್ಬಹುದು ಅನ್ನೋದು ಅಂತ ಹೇಳಿದ್ದಕ್ಕೆ ಇವತ್ತು ಒಳ್ಳೆ ಜಕಾಸಾಗಿರೋವಂಥದ್ದು ಒಂದು ಹಾಡು ಪ್ರದರ್ಶನ ಮಾಡಿಬಿಟ್ಟ. ಖುಷಿ ಆಯ್ತಪ್ಪ. ಇದರಲ್ಲಿ ಪ್ರತಿ ಸಲ ನೀನು ಝರಿ ಝರಿ ಅಂತಿದ್ದೆ. ಝರಿ ಅಲ್ಲ, ಅದು ಜರಿ ಅಷ್ಟೇ. ಪಾಪಿ ನಾನಾದೆನು ಪರಂಜ್ಯೋತಿಯನ್ನು ಜರಿದು. ಜರಿಯೋದು ಅಂದರೆ ಬೈಯೋದು, ಟೀಕೆ ಮಾಡೋದಲ್ವಾ. ಜರಿ ಅಂದರೆ ನೀರಿನ ಜರಿ ಅಲ್ವಾ. ಸೊ ಅದೊಂಚೂರು ಗಮನ ಇಟ್ಕೋ. ಆಮೇಲೆ ರೇಂಜ್ ಎಲ್ಲ ತುಂಬ ಚೆನ್ನಾಗಿ ರೀಚ್ ಆಯಿತು ನಿಂದು. ಏನು ಲೀಲಾಜಲವಾಗಿ ಹಾಡ್ದು. ಬಟ್ ನಾನ ತನನ ಅಂತ ವಾಪಸ್ ಬರೋದಿದೆಯಲ್ಲ, ಅದೆಲ್ಲ ಸಲಿನೂ ನೀನೇನೋ ಡೌಟಲ್ಲಿ ಹಾಡ್ದಿ. ಅದು ಯಾವುದೋ ಸ್ವರಸ್ಥಾನದಲ್ಲಿ ಬಂದು ಕೂತ್ಕೊಳ್ಳಲಿಲ್ಲ, ಆಯಿತಾ. ಅದನ್ನೆಲ್ಲ ಆ ಥರದ ಜಾಗಗಳಿದ್ದಾಗ ಅದಕ್ಕೆ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಪಕ್ಕ ಮಾಡ್ಕೋಬೇಕು, ಆಯಿತಾ. ಅದು ಬಿಟ್ಟರೆ ನಿನ್ನ ಇಂಪ್ರೂವ್ಮೆಂಟ್ ತುಂಬ ಚೆನ್ನಾಗಿದೆ. ಹೀಗೆ ಇನ್ನೂ ಇಂಪ್ರೂವ್ ಮಾಡ್ಕೋತಾ ಇರು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಮುಂದೆ ರಾಜು ಸರ್. ನಾನು ಅರ್ಚನಾ ಮೇಡಮ್ ಅವ್ರ ಹತ್ರ ಹೇಳ್ತಾ ಇದ್ದೆ, ಈ ಹಾಡು ನಾನು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ, ನನ್ನ ಎಮೋಷನ್ ಆಗ್ತೀನಿ ನಾನು ಅಂತ ಹೇಳ್ತಾ ಇದ್ದೆ. ನಿನ್ನ ಕಣ್ಣಲ್ಲೂ ಅದೇ ಕಂಡೆ ನಾನು. ಯಾಕೆ ಅಂತ ಕೇಳ್ತೀಯಾ? ಕೇಳಲ್ವಾ? ನಾವು ಕೇಳ್ತೀವಿ ಸರ್. ಯಾಕೆ ಸರ್? ಹಾಡಿನ ವಿಚಾರ ಎಲ್ಲ ಇರಲಿ. ಏತಕ್ಕೆ ಜರಿದೇನೋ ಧರೆಗೆ ದೊಡ್ಡವರನ್ನು ಅಂತೀಯಲ್ಲ, ಆ ಧರೆಗೆ ದೊಡ್ಡವ್ರನ್ನ ಜರಿದಿದ್ದು ಯಾರು? ಯಾರು ಜರಿದಿದ್ದು? ಸಿದ್ದಪ್ಪಾಜಿಯವರು. 10 ಬೆಳ್ಳಿಗೆ ಕೆತ್ತದುಂಗರ ಕೆಂಪಾಚಾರಿ ಅಂತ ಕರೀತಿದ್ದ ಪಾಳೆಗಾರರು ವಂಶದಲ್ಲಿ ಬೆಳೆದವನು, ಶ್ರೀಮಂತರು ಹುಡುಗ, ಮುದ್ದು ಹುಡುಗ. ಆ ಹುಡುಗನ್ನ ಮಂಟೇಸ್ವಾಮಿಗಳು ಶಿಷ್ಯರಾಗಿ ಪಡ್ಕೊಳ್ತಾರೆ, ಧರ್ಮ ಅಂತ ಸಾರ್ಕೊಂಡು. ಪರಂಜ್ಯೋತಿ ಅಂದರೆ ಯಾರು? ಮಂಟೇಸ್ವಾಮಿಗಳು. ಪರಂಜ್ಯೋತಿ ಅಂತ ಯಾಕೆ ಕರೀತಾರೆ ಗೊತ್ತಾ? ಅದನ್ನು ನೀನು ಕಲ್ಯಾಣ ಪಟ್ಟದ ಸಾಲು ಕೇಳಿದ್ರೆ ಅವ್ರನ್ನ ಪರಂಜ್ಯೋತಿ ಅಂತ ಯಾಕೆ ಕರೀತಾರೆ ಅಂತ ಮುಂದಿನ ದಿನದಲ್ಲಿ ನಾನು ಹೇಳ್ತೀನಿ. ಈಗ ಆ ಹಾಡು ಕೇಳಿದಾಗ ನನಗೆ ಎಮೋಷನ್ ಯಾಕೆ ಆಗ್ತದೆ ಗೊತ್ತಾ? ನನ್ನ ಸಿನಿಮಾದಲ್ಲಿ ಹಾಡಿದ್ದೀನಿ, ಎಲ್ಲೆಲ್ಲೋ ಹಾಡಿದ್ದೀನಿ, ಏನೆಲ್ಲ ಹಾಡಿದ್ದೀನಿ. ಆದರೆ ನನಗೆ ಹಿಟ್ ಸಾಂಗ್ ಅಂತ ಸಿಕ್ಕಿದ್ದೆ ಮಂಟೇಸ್ವಾಮಿಯವ್ರು ಹಾಡಿದ್ದು. ಅದಾಯ್ತಾ? ನಾನು ಬದುಕಿದ್ದೆ ಮಂಟೇಸ್ವಾಮಿಯವರಿಂದ, ಈ ಹಾಡಿಂದ. ಹೆಂಗೆ ಅಂದರೆ, ಕರೋನಾ ಸಂದರ್ಭದಲ್ಲಿ ಯಾವ ಆಸ್ಪತ್ರೆಗಳು ನಮಗೇನು ಬಾಗಿಲು ತೆರ್ಕೊಂಡಿರ್ತಿರಲಿಲ್ಲ. ನನಗೂ ಅಟ್ಯಾಕ್ ಆಗಿತ್ತು. ಹಾಸ್ಪಿಟಲ್ಗೆ ಯಾರೋ ಪುಣ್ಯಾತ್ಮರು ಸೇರಿಸಿದ್ರು. ಯಾರು ಕೇರ್ ಮಾಡ್ತಾರೆ ರೀ, ಯಾವನೋ ಬರ್ತಾರೆ ಹೋಗ್ತಾರೆ. ಕರೋನಾದಲ್ಲಿ ಯಾರು ಸಾಯ್ತಾರೋ ಯಾರು ಬಿಡ್ತಾರೋ ಅನ್ನೋ ಥರ. ಡಾಕ್ಟ್ರು ನೋಡೋಣ ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ರಂತೆ, ಹೊರಗಡೆ ಇದ್ರಂತೆ, ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ. ಬಾಬು ಸರ್ ಅವರು ಡಾಕ್ಟ್ರು, ಅವ್ರ ಮನೆಯವರು, ಅವ್ರ ಹೆಂಡತಿ ಈ ಹಾಡಿನ ಅಭಿಮಾನಿ. ಆದಿಜ್ಯೋತಿ ಬನ್ನಿಯೋ ಪರಂಜ್ಯೋತಿ ಹಾಡೋ ಅಭಿಮಾನಿ. ಆ ಹಾಡನ್ನು ಪ್ರತಿನಿತ್ಯ ಕೇಳೋರಂತೆ.
ಕೇಳಿ ಅವ್ರು ಬಂದಾದ್ಮೇಲೆ ಖಡಕ್ ಬೇರೆ ಮುನ್ರಾಜು ಅಂತ ನನ್ನ ಹೆಸರು ಗೊತ್ತಾದ್ಮೇಲೆ ನಮ್ಮ ಆಸ್ಪತ್ರೆಗೆ ಬಂದಿದ್ದಾರೆ ಇವರು. ಎಲ್ಲೂ ಸಿಗದೇ ಇರೋವಂಥ ರೆಮಿಡೀಸ್ ಇವರು ಅದು ಇದು ಎಲ್ಲ ತರಿಸಿ ಹಾಕಿ ನನ್ನನ್ನು ಉಳಿಸಿದ್ರು. ಯಾರು ಉಳಿಸಿದ್ದೀಗ? ದರ್ಗೆ ದೊಡ್ಡವರೇ ಉಳಿಸಿದ್ದು ಅಲ್ವಾ? ದೂರದರ್ಶನಕ್ಕೆ ಬರೋಕ್ಕೂ ದರ್ಗೆ ದೊಡ್ಡವರೇ. ಹೌದಲ್ಲ? ಈ ಹಾಡಿನ ಮೂಲಕನೇ ನಾನು ಇಲ್ಲಿಗೆ ಬಂದದ್ದು, ನಿಮ್ಮೆಲ್ಲರೂ ಪರಿಚಯ ಆಗಿದ್ದು. ಹಾಗಾಗಿ ಈ ಹಾಡು ಆಡಿದಾಗ ನನಗೆ ನೋಡಿ ಆ ಟ್ಯೂನಿಂಗೇ ಇದಾಗ್ತಿದೆ ಅಲ್ವಾ? ಒಂಚೂರು ಅದೊಂದು ಸಾಲು ಮಾತ್ರ ಹಾಡಪ್ಪ. ಏತಕ್ಕೆ ಜರಿದೇನೋ ಧರೆಗೆ ದೊಡ್ಡವರನ್ನು. ವಾಪಸ್ ಬರಬೇಕಾದ್ರೆ ನೀನು ಡೌಟಲ್ಲಿ ಹಾಡ್ತೀಯ ಅಂತ ಮೇಡಮ್ ಹೇಳಿದ್ದು ಅಲ್ವಾ? ಏತಕ್ಕೆ ಜರಿದೇನೋ ಧರೆಗೆ ದೊಡ್ಡವರನು, ಅಷ್ಟೇ ಸಾಕು. ಧರೆಗೆ ದೊಡ್ಡವರನು, ಏತಕ್ಕೆ ಜರಿದೇನೋ ಧರೆಗೆ ದೊಡ್ಡವರನ್ನು. ಇಳಿಯೋದು ಕಷ್ಟ, ಇಳಿಯೋದು ಕಷ್ಟ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ವೇಮ್ಗಲ್ ಸರ್. ಪ್ರತಾಪ್ ಸರ್, ನಂದೇನು ಕಾಮೆಂಟ್ಸ್ ಇಲ್ಲ. ಮೇಡಮ್ ಅವ್ರು ಹೇಳಿದ್ದಾರೆ, ಮುನ್ರಾಜ್ ಅವ್ರು ಹೇಳಿದ್ದಾರೆ. ಬಟ್ ಒಂದು ಪಲ್ಲವಿನ 2 ಸಾರಿ ರಿಪೀಟ್ ಮಾಡ್ದಂಗೆ ಅನಿಸ್ತು ಬಿಗಿನಿಂಗು. ಹಾಂ ಸರ್, ನೀವು ಚರಣ ತಗೊಳ್ಳೋಕ್ಕೆ ಡೌಟ್ ಆಗಿ ಪಲ್ಲವಿನ 2 ಸಾರಿ ಹೇಳಿದೆ ಅಂತ ಅನ್ನಿಸ್ತು. ಬಟ್ ಚಿಕ್ಕ ವಯಸ್ಸಿಗೆ ಒಳ್ಳೆ ಸಾಧನೆ, ಒಳ್ಳೆ ಕಂಠ, ದೇವರು ಒಳ್ಳೇದು ಮಾಡಲಿದ್ದೀನಿ. ಓಕೆ, ಇದರ ಜೊತೆಗೆ ಇವತ್ತು ಯಾವಾಗಲೂ ಸದಾ ಪ್ರತಾಪ್ ವೇದಿಕೆ ಮೇಲೆ ಬಂದಾಗ ನಮ್ಮ ತಂದೆನೇ ನನಗೆ ಇನ್ಸ್ಪಿರೇಷನ್ನು. ಅವರು ಭಿಕ್ಷಾಟನೆ ಮಾಡಿ ನನ್ನ ಸಾಕಿದ್ರು, ಇದನ್ನೆಲ್ಲ ಹೇಳ್ತಾನೆ ಇದ್ದ. ಇವತ್ತು ಅವ್ರ ತಂದೆ ಬಂದಿದ್ದಾರೆ. ಆ್ಯಕ್ಚುಲಿ ಅವ್ರನ್ನ ನೋಡಿಕೊಂಡು ಎಲ್ಲ ಸಾಂಗ್ ಎಲ್ಲ ಮುಗ್ದಾದ್ಮೇಲೆ ಚೆನ್ನಾಗಿತ್ತ ಅಂತ ಬೇರೆ ಹಿಂಗೆ ಕೇಳ್ತಾ ಇದ್ದ. ಇಷ್ಟು ದಿನ ನಮ್ಮ ಮುಂದೆ ಏನು ಹೇಳಿದೆ ಅಲ್ವಾ, ಒಂದ್ಸರಿ ಥ್ಯಾಂಕ್ ಯು ಹೇಳೋ ಹಾಗಿದ್ರೆ. ಅಪ್ಪ, ನಿನ್ನನ್ನು ಅಪ್ಪನಾಗಿ ಪಡೆಯೋಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೀನಿ. ನಾನು ಒಂದು ಮಾತು ಹೇಳಲೇಬೇಕು ಈ ಸಂದರ್ಭದಲ್ಲಿ. ಹೇಳಿ ಮ್ಯಾಮ್. ಈಗಿನ ಕಾಲದಲ್ಲಿ ತಮಗೆ ಕಷ್ಟ ಇದೆ ಅಂದರೆ ಎಷ್ಟೋ ಜನ ಪಲಾಯನ ಸೂತ್ರನೇ ಆರಿಸ್ಕೋತಾರೆ. ಹೌದು. ಅಥವಾ ಮಕ್ಕಳನ್ನ ಏನೋ ಒಂದು ಹೆಂಗೋ ಒಟ್ಟು ಒಂದು ಬೆಳೆಸೋಣ, ಅಷ್ಟೇ, ನಮ್ಮ ಕೈಲಿ ಹೆಂಗಾಗತ್ತೋ ಹಾಗೆ, ಅಥವಾ ಹೆಂಗಾರ ಬೆಳ್ಕೊಂಡ್ಲಿ ಬಿಟ್ಬಿಡೋರೇ ಇದ್ದಾರೆ. ಇವರು ಇಷ್ಟು ಕಷ್ಟದಲ್ಲೂ ಮಗ ಚೆನ್ನಾಗಿ ಬೆಳಿಬೇಕು, ನಾನು ಪಟ್ಟ ಕಷ್ಟಗಳನ್ನು ಪಡಬಾರ್ದು. ಆ್ಯಂಡ್ ಎಸ್ಪೆಷಲಿ ತಾಯಿ ಹೆಂಗಾದರೂ ಸಾಕ್ಬಿಡ್ತಾಳೆ, ಮುಸ್ರೆ ಗಿಸ್ರೆ ತೊಳ್ಕೊಂಡು ಬೇರೆಯವ್ರ ಮನೆ ಕಸ ಗುಡಿಸ್ಕೊಂಡು ಒರೆಸ್ಕೊಂಡು. ತಂದೆಯರು ಬಿಟ್ಟು ಹೋಗೋದು ಜಾಸ್ತಿ ನಾನು ನೋಡಿರೋದು. ಇವ್ರ ತಂದೆ ಎಂಥ ಮಹಾನುಭಾವರು, ಮಗನಿಗೆ ಒಳ್ಳೆ ಸಂಸ್ಕಾರ ವಿದ್ಯೆ ಎಲ್ಲವನ್ನು ಕೊಟ್ಟು ಅವನ ಕಾಲ ಮೇಲೆ ಅವ್ನು ನಿಲ್ಲೋ ಹಾಗೆ ಮಾಡಿದಾರಲ್ಲ. ಸರ್, ನಿಮಗೆ ನಾನು ನಮಸ್ಕಾರ ಹೇಳ್ತೀನಿ. ನಿಮ್ಮಂಥವರು ನಮ್ಮ ಸಮಾಜಕ್ಕೆ ಬೇಕು ಸರ್. ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ. ಥ್ಯಾಂಕ್ ಯು ಬಂದಿದ್ದಕ್ಕೆ ಸರ್. ನಿಮ್ಮ ಮಗ ಹಾಡಿದ್ದು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಬಂದಿದ್ದು ನಮಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಿಮಗೆ ದೇವರು ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಪ್ರತಾಪ್. ಥ್ಯಾಂಕ್ ಯು ಅಪ್ಪ. ಒಳ್ಳೆಯದಾಗಿ. ಬೆಳ್ಳಾನೆ ಎರಡೆತ್ತು ಈ ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ನವೀನ್ ಕುಮಾರ್ ಜಿ. ಬರಲಿ ಜೋರದ ಚಪ್ಪಾಳೆ. ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬಂಗಾರದ ಸೆಟ್ಟೆ ಬಲಗೈಲಿ, ಬಂಗಾರದ ಸೆಟ್ಟೆ ಬಲಗೈಲಿ ಹಿಡಕೊಂಡು, ಬಂಗಾರದ ಸೆಟ್ಟೆ ಬಲಗೈಲಿ ಹಿಡಕೊಂಡು, ಹೊನ್ನ ಬಿತ್ಯಾರೋ ಒಳಿಸಾಲ, ಹೊನ್ನ ಬಿತ್ಯಾರೋ ಒಳಿಸಾಲ. ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬಂಗಾರದ ಸೆಟ್ಟೆ ಬಲಗೈಲಿ, ಬಂಗಾರದ ಸೆಟ್ಟೆ ಬಲಗೈಲಿ ಹಿಡಕೊಂಡು, ಬಂಗಾರದ ಸೆಟ್ಟೆ ಬಲಗೈಲಿ ಹಿಡಕೊಂಡು, ಹೊನ್ನ ಬಿತ್ಯಾರೋ ಒಳಿಸಾಲ, ಹೊನ್ನ ಬಿತ್ಯಾರೋ ಒಳಿಸಾಲ.
ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ ಸರ್ದಾರ ನನ್ನೆತ್ತು ಸಾರಂಗ ಸರ್ದಾರ ನನ್ನೆತ್ತು ಸಾರಂಗ ಬರುವಾಗ ಸರ್ದಾರ ನನ್ನೆತ್ತು ಸಾರಂಗ ಬರುವಾಗ ಸರ್ಕಾರವೆಲ್ಲ ನಲ್ಲೆಂದು ಸರ್ಕಾರವೆಲ್ಲ ನಡುಗೀತು ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು ಬಂಗಾರದ ಸೆಟ್ಟೆ ಬಲಗೈಲಿ ವರ್ಷ ಹಂಗಾತು ಈ ವರ್ಷ ಹಿಂಗಾತು ಆ ವರ್ಷ ಹಂಗಾತು ಈ ವರ್ಷ ಹಿಂಗಾತು ಮುಂದಿನ ವರುಷ ಬೆಳೆ ಬರಲು ಮುಂದಿನ ವರುಷ ಬೆಳೆ ಬರಲು ಬಸವಣ್ಣ ಮುಂದಿನ ವರುಷ ಬೆಳೆ ಬರಲು ಬಸವಣ್ಣ ಕೊಳ್ಳಾಗ ಬಂಗಾರದ ಸಿರಿಗೆಜ್ಜೆ ಕೊಳ್ಳಾಗ ಬಂಗಾರದ ಸಿರಿಗೆಜ್ಜೆ ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು ಬಂಗಾರದ ಸೆಟ್ಟೆ ಬಲಗೈಲಿ ಬಂಗಾರದ ಸೆಟ್ಟೆ ಬಲಗೈಲಿ ಇಡಕೊಂಡು ಬಂಗಾರದ ಸೆಟ್ಟೆ ಬಲಗೈಲಿ ಇಡಕೊಂಡು ಹೊನ್ನ ಬಿತ್ಯಾರು ಒಳಿಸಾಲ ಹೊನ್ನ ಬಿತ್ಯಾರು ಒಳಿಸಾಲ ಹೊನ್ನ ಬಿತ್ಯಾರು ಒಳಿಸಾಲ ಹೊನ್ನ ಬಿತ್ಯಾರು ಒಳಿಸಾಲ ನವೀನ್ ಕುಮಾರ್ ಜಿ ಅವರೇ, ನೀವು ಎತ್ತಿನ ಬಿಡ್ತಾ ಇಲ್ವಾ ಎತ್ತು ನಿಮ್ಮನ್ನು ಬಿಡ್ತಾ ಇಲ್ವಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದೇ ಸೇಮ್ ಪ್ರಾಪರ್ಟಿ ಸೇಮ್ ಎತ್ತ ಬೇರೆನಾ? ಅದೇ ಎತ್ತು ಮೇಡಮ್. ಅದೇ ಎತ್ತ. ಓಕೆ, ಇದ್ರ ಬಗ್ಗೆ ಅರ್ಚನಾ ಮ್ಯಾಮ್ ಏನು ಹೇಳ್ತಾರೆ ಕೇಳೋಣ. ಎಸ್ ಮ್ಯಾಮ್. ಅವರು ಕಳೆದ ಸಂಚಿಕೆಯಲ್ಲಿ ಎತ್ತಿನ ಗಾಡಿ ಹೊಡೆಯಕ್ಕೆ ಶುರು ಮಾಡಿದವ್ರು ಇನ್ನೂ ಡೆಸ್ಟಿನೇಷನ್ ರೀಚ್ ಆಗಿಲ್ಲ. ಹೌದು, ಹೊಡಿತಾನೆ ಇನ್ನೂ ಹೊಡಿತಾನೇ ಇದ್ದಾರೆ. ಹೌದು. ಮತ್ತೊಂದು ತುಂಬ ಮನಸ್ಸಿಗೆ ಮುದ ನೀಡುವಂತಹ ಹಾಡಿದು. ಕೆಲವು ಸಂಗತಿಗಳು ಎಷ್ಟು ಚೆನ್ನಾಗಿ ಹಾಡ್ತಾರೆ ಇವರು, ನಮ್ಮ ಪಿ ವಿ ಶ್ರೀನಿವಾಸ್ ಅವರು. ಬಟ್ ಪಿ ವಿ ಶ್ರೀನಿವಾಸ್ ಅವರಿಗೆ ಇರುವಂತಹ ಶ್ರುತಿ ಶುದ್ಧತೆ ನಿಮ್ಮಲ್ಲೂ ಬರಬೇಕು. ತಾರರ ನಾನ ಅದೆಲ್ಲ ಎಷ್ಟು ಚೆನ್ನಾಗಿ ಹಾಡಿದ್ರು ಅವರು. ಕಷ್ಟ ಅದೆಲ್ಲ ಸಂಗತಿಗಳು. ಹೊನ್ನ ಬಿತ್ಯಾರು ಒಳಿಸಾಲ ಹೊನ್ನ ಬಿತ್ಯಾರು ಒಳಿಸಾಲ. ಇಡೀ ಸಾಂಗ್ ಆಲ್ಮೋಸ್ಟ್ ಶಾರ್ಪಾಗೆ ಹಾಡಿದ್ರಿ, ಅಂದರೆ ಅವ್ರು ಕೊಟ್ಟಿರೋ ಶ್ರುತಿಗಿಂತ ಸ್ವಲ್ಪ ಎತ್ತರಿಸೇ ಹಾಡಿದ್ರಿ. ನೆಕ್ಸ್ಟ್ ಟೈಮಿಂದ ಎತ್ತು ಹೊಡೆಯೋದ್ರ ಜೊತೆ ಶ್ರುತಿನೂ ಕೇಳಿಸ್ಕೊಳ್ಳಿ, ಆಯಿತಾ? ಬಟ್ ಅದರ್ವೈಸ್ ತುಂಬ ಒಳ್ಳೆ ಪ್ರೆಸೆಂಟೇಷನ್ನು. ಖುಷಿ ಆಗುತ್ತೆ ನೀವು ಹಾಡ್ತಾಯಿದ್ರೆ. ನೋಡೋದಕ್ಕೆ ಎಷ್ಟು ಖುಷಿನೋ ಕೇಳೋದಕ್ಕೆ ಅಷ್ಟೇ ಖುಷಿ ಕೊಡ್ಬೇಕು ನೀವು, ಆಯಿತಾ? ಗಾಡ್ ಬ್ಲೆಸ್. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್. ನವೀನ್ ಕುಮಾರ್, ಯಾವಾಗಾದ್ರೂ ಎತ್ತಿನ ಗಾಡಿ ಓಡಿಸಿದ್ರಾ? ಹೊಡೆದಿದ್ದೀನಿ ಸರ್. ಓಕೆ, ಹಂಗಾರೆ ಅದಕ್ಕೆ ಚೆನ್ನಾಗಿ ಓಡಿಸ್ತಾ ಇದ್ದೀರಿ. ಓಡಿಸ್ತಾನೆ ಇದ್ದಾರೆ ಸರ್. ಮತ್ತೆ ಮುಂದೆ ಓಡಿಸೋದು ಬೇಡ, ಬೇರೆ ಬೇರೆ ಹಾಡುಗಳನ್ನು ಹಾಡಿ. ಇದು ಚೆನ್ನಾಗಿತ್ತು. 2 ಹಾಡೂ ಎತ್ತಿನ ಗಾಡಿ ಮತ್ತು ಎತ್ತುಗಳ ಬಗ್ಗೆ ಚೆನ್ನಾಗಿತ್ತು. ಒಳ್ಳೆಯ ಹಾಡು. ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಒಂದು ಚೂರು ಇದು ತಪ್ಪಿತು ಸಾಹಿತ್ಯ ಅಂತ ಅನ್ನಿಸ್ತಾ ಇದೆ ನನಗೆ. ಪರವಾಗಿಲ್ಲ, ಸಣ್ಣ ಸಣ್ಣ ತಪ್ಪುಗಳಾಗ್ತವೆ. ಚೆನ್ನಾಗಿ ಗಾಡಿ ಓಡಿಸಿದ್ದೀರಿ. ನಿಮ್ಮ ಗಾಡಿ ದೂರ ಸೇರಲಿ. ಮುನಿರಾಜು ಸರ್. ನವೀನ್, ಬಾಯಿಂದ ಬಾಯಿಗೆ ಬರಬೇಕಾದ್ರೆ ಅನೇಕ ಪದಗಳು ಬದಲಾವಣೆ ಆಗಿಬಿಟ್ಟಿರ್ತವೆ. ಈಗ ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು ಬಂಗಾರದ ಸೆಡ್ಡೆ ಬಲಗೈಲಿ ಹಿಡ್ಕೊಂಡು ಹೊನ್ನ ಬಿತ್ಯಾರು ಹೊಳಿಸಾಲ ಅಂತ ಹಾಡಿದ್ರಿ ಅಲ್ವಾ? ಏನದು ಹೊಳಿಸಾಲ ಅಂದರೆ? ಸರ್, ನಾವು ಫಸ್ಟೇ ಸಾಲ್ ಬಿಡ್ತೀವಿ ಸರ್, ಅಂದ್ರೆ ಸಡ್ಡೆ ಹಿಡ್ಕೊಂಡು ಅದಕ್ಕೆ ನಾವು ಕಾಳು ಹಾಕ್ತಾ ಇರ್ತೀವಿ ಸರ್. ಹೌದು, ಅಲ್ಲಿ ಸಾಲ್ ಮುಂದೆ ಗೊತ್ತು. ಮುಂದೆ ಏರ್ ಹೆಂಗೋಗುತ್ತೆ ಅದಕ್ಕೆ ಸಾಲ್ ಹೋಗ್ತಾ ಇರ್ತದೆ ಸರ್. ಅದನ್ನ ಹೊಡಿಸಾಲ ಅಂತ ಹೇಳ್ತೀವಿ. ಹೊಳಿಸಾಲ ಅಂತ ಹೇಳ್ತೀವಿ. ಹಾ ಸರ್, ಸಾಲ್ ನಾಟಿ ಅಂತ ಹೇಳ್ತೀವಿ ಅದನ್ನ. ಹಂಗೆ ಅದು ಹೊಳಿ ಸಾಲು ಸರ್, ಸಾಲನ್ನ ಬಿಡ್ತಕ್ಕಂಥದ್ದು ಅಂತ. ಸಾಲು ಹೊಳಿಸಾಲ. ಓಕೆ, ಸರಿ, ಅದು ಚೆನ್ನಾಗಿ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ರಿ. ಅಥವಾ ಇನ್ನೊಬ್ರು ಬೇರೆಯವರು ಯಾವ ಥರ ಆಡ್ತಾರೆ, ಹೊಡಿ ಸಾಲ ಹೊಡಿ ಅಂತಲೂ ಹೇಳ್ಬೋದು. ಹೊಡಿ, ಆ ಸಾಲು ಹೊಡಿ ಒನ್ನ ಬಿತ್ತುತ್ತಾರೆ ಅಂತ ಹೇಳ್ಬೋದು. ಓಕೆ, ಇರಲಿ. ಈ ಬಸವಣ್ಣನ ಹಾಡುಗಳ ಬಗ್ಗೆ ನಾನು ಸಾಕಷ್ಟು ಸರಿ ಅನೇಕ ಕಥೆಗಳನ್ನ ಹೇಳಿದ್ದೀನಿ, ಪುರಾಣದ ಕಥೆಗಳನ್ನೆಲ್ಲ ಹೇಳಿದ್ದೀನಿ.
ಹೇಗೆ ಬಸವಣ್ಣ ರೈತನ ಮಿತ್ರ ಆದ ಹಾಗೆ ಹೀಗೆ ಅಂತೆಲ್ಲ. ಪುರಾಣದ ಕಾಲದಲ್ಲಿ ಒಂದು ಕಾಲದಲ್ಲಿ ಒಬ್ಬ ಊರಿನಲ್ಲಿ ಒಂದು ಸಾಹುಕಾರ ಇರ್ತಾನೆ. ಆ ಸಾಹುಕಾರನ ಮಗನಿಗೆ ಒಂದು ಜಾತಕ ಬರೆಸ್ತಾರೆ. ಜಾತಕದಲ್ಲಿ ಏನಂತ ಬರುತ್ತೆ ಅಂದರೆ ಅವನಿಗೆ ಹುಲಿಯಿಂದ ಸಾವು ಅಂತ. ಹುಲಿಯಿಂದ ಸಾವು ಅಂದರೆ ಅವ್ನು ಭಾಳ ಎಲ್ಲ ಅವನ್ನ ಕಟ್ಟಾಕಿ ಎಲ್ಲೂ ಬಿಡ್ದಂಗೆ ನೋಡ್ಕೊಂಡಿರ್ತಾರೆ. ಈ ಹುಡುಗ ಏನು ಮಾಡ್ತಾನೆ, ಒಂದಿನ ಕೂತ್ಕೊಂಡು ಹುಲಿ ಚಿತ್ರ ಬರೀತಾನೆ. ಆ ಚಿತ್ರನೇ ಹುಲಿಯಾಗಿ ಬಂದು ಅವನ್ನ ಸಾಯಿಸ್ಬಿಡುತ್ತೆ. ಸತ್ತ ಮೇಲೆ ಇವ್ರಿಗೆ ಸಾಹುಕಾರನಿಗೆ ಏನು ಆಸೆ ಇರುತ್ತೆ ಅಂದರೆ, ಏನಾದ್ರು ಮಾಡಿ ನನ್ನ ಮಗನಿಗೆ ಮದುವೆ ಮಾಡಬೇಕಾಯ್ತು, ನೋಡಬೇಕಾಗಿತ್ತು ಅಂತ. ನೋಡಿ, ಇದೇ ಥರದ ಆಸೆ ಭೀಮನಮಾವಾಸ್ಯೆ ಕಥೆಯಲ್ಲೂ ಬರುತ್ತೆ. ಮುಂದೊಂದು ದಿನ ಯಾವತ್ತಾದ್ರೂ ಆ ಕಥೆ ಬಗ್ಗೆ ಹೇಳ್ತೇನೆ ನಾನು. ಈ ಸಂದರ್ಭದಲ್ಲಿ ಹೆಣ್ಣಕ್ಕೆ ಯಾರಪ್ಪ ಹೆಣ್ಣು ಕೊಡ್ತಾರೆ? ಯಾರೋ ಪಾಪ ಬಡವ ಕೊಟ್ಟ ಹೆಣ್ಣು, ಮದುವೆನ ಮಾಡಿದ್ರು. ಮದುವೆ ಮಾಡಿದ್ಮೇಲೆ ಸ್ಮಶಾನಕ್ಕೆ ತಗೊಂಡೋಗಿಟ್ರು. ಅಲ್ಲಿ ಎಲ್ಲ ಮನೆಗೆ ಮಳೆ ಅದು ಇದು ಬಂತು, ಎಲ್ಲ ಬಿಟ್ಟು ಹೊರಟ್ಬಿಟ್ರು. ಈ ಪಾಪ ಹೆಣ್ಮಗಳು ಹೋಗಿದ್ಲಲ್ಲ ಅಲ್ಲಿಗೆ, ಅವಳೇನು ಮಾಡಿದ್ಲು, ಒಂದು ಮಣ್ಣಲ್ಲೇ ಒಂದು ಬೊಂಬೆ ಮಾಡ್ಕೊಂಡು ಕೂತ್ಕೊಳ್ಳು ದೇವ್ರನ್ನ ಪೂಜೆ ಮಾಡೋಕ್ಕೆ. ಅದು ಎತ್ತಿನ ಆಕಾರದಲ್ಲಿ ಬಂದಿತ್ತು, ಮಣ್ಣಿನ ಎತ್ತದು. ಆ ಮಣ್ಣಿನ ಎತ್ತಿಗೆ ಶಿವ ಒಲ್ದು ಬಂದು ಆಕೆಗೆ ಗಂಡನ ಬದುಕಿಸ್ಕೊಟ್ಲು. ಅವತ್ತಿಂದ ನಮ್ಮ ಜನ ಮಣ್ಣಿನ ಎತ್ತನ್ನು ಅಮಾವಾಸ್ಯೆ ಅಂತ ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ. ಮಣ್ಣೆತ್ತಿನ ಅಮಾವಾಸ್ಯೆ ಮಾಡಿದ ದಿನ, ಅವತ್ತಿನ ದಿನ ಕೆರೆಗೆ ಹೋಗಿ ಮಣ್ಣನ್ನು ತಂದು ಮಣ್ಣನ್ನು ಬೊಂಬೆ ಮಾಡಿ, ಎತ್ತಿನ ಬೊಂಬೆಗಳು ಮಾಡಿ, ಆ ಸಂಜೆ ಹೆಣ್ಮಕ್ಳೆಲ್ಲ ಬಸವಣ್ಣನ ಬಗ್ಗೆನೇ ಹಾಡುಗಳನ್ನ ಹಾಡಿ, ಅದು ಸ್ಪರ್ಧೆ, ಅದು ಬಸವಣ್ಣನ ಬಗ್ಗೆನೇ ಹಾಡಬೇಕು. ಇಂಥ ಹಾಡುಗಳನ್ನೆಲ್ಲ ಆವಾಗ ಹಾಡ್ತಾಯಿದ್ರು. ಆಗ್ಬೋದಲ್ಲ? ಹಿನ್ನೆಲೆ ಇದೆ ನೋಡಿ, ಈ ಥರದ ಹಾಡುಗಳೆಲ್ಲ ಹಾಡಿದ್ರಿ. ಆಮೇಲೆ ಸೆಕೆಂಡ್ ಚರಣದಲ್ಲಿ ಅದು ಸಾಹಿತ್ಯ ಏನು ಗೊತ್ತಾ, ಸರ್ಕಾರ ಅಲ್ಲ ಅದು, ಸರ್ಕಾರ ಸರದಾರ ಬರುವಾಗ ಹಾಡಿ. ಸೆಕೆಂಡ್ ಲೈನ್ ಹಾಡಿ. ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ, ಸರದಾರ ನನ್ನೆತ್ತು ಸಾರಂಗ, ಸರದಾರ ನನ್ನೆತ್ತು ಸಾರಂಗ ಬರುವಾಗ ಭೂಮಂಡಲವೆಲ್ಲ ನಡುಗೀತೋ, ಭೂಮಂಡಲವೆಲ್ಲ ನಡುಗೀತೋ ಅಲ್ವಾ? ಧನ್ಯವಾದಗಳು. ಥ್ಯಾಂಕ್ ಯು. ಎತ್ತುಗಳ ಸರದಾರ ನವೀನ್ ಕುಮಾರ್ ಜಿ. ಮುಂದಿನ ಸಂಚಿಕೆಗೆ ನಿಮಗೆ ಗುಡ್ ಲಕ್ಸ್. ತಗೊಳ್ಳಿ. ಸುಖ ಎಲ್ಲರಿಗೆಲ್ಲೈತವ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಮೋನಿಕಾ. ಆನ್ ಸ್ಟೇಜ್ ಪ್ಲೀಸ್.
ಮೋನಿಕಾ, ಓ ಮೈ ಡಾರ್ಲಿಂಗ್. ಅಬ್ಬಾ, ಫಸ್ಟ್ ಟೈಮ್ ನಾನು ಮೋನಿಕಾನ ಟೆನ್ಷನ್ ಇಲ್ಲದೆ ನೋಡ್ತಾ ಇದ್ದೀನಿ ಇವತ್ತು. ಓಕೆ, ಅರ್ಚನಾ ಮ್ಯಾಮ್. ಬಟ್ ನಾನು ಮೋನಿಕಾ ಮುಖದಲ್ಲಿ ಇವತ್ತು ಟೆನ್ಷನ್ನೇ ನೋಡಿದೆ. ಓ ಮೋನಿಕಾ, ಐ ಆಮ್ ಸೋ ಸಾರಿ. ಮುಂಚೆಗಿಂತ ಸ್ವಲ್ಪ ಕಡಿಮೆ ಇದೆ. ಹಾಂ, ಸ್ವಲ್ಪ ಕಡಿಮೆ ಡೆಫಿನೆಟ್ಲಿ ಇದೆ. ಆ್ಯಂಡ್ ನಿಮ್ಮ ಸಿಂಗಿಂಗಲ್ಲೂ ಇವತ್ತು ತುಂಬ ಇಂಪ್ರೂವ್ಮೆಂಟ್ ಕಾಣಿಸ್ತು ನನಗೆ. ಭಯ ಕೂಡ ಕಮ್ಮಿ ಆಗಿದೆ, ವಿಚ್ ಇಸ್ ಅ ಗುಡ್ ಥಿಂಗ್. ಇದು ಇನ್ನೂ ಕಾಂಪಿಟೇಷನ್ ಒಂದೊಂದೇ ಸಂಚಿಕೆ ಮುಂದೆ ಹೋಗ್ತಾ ಒಬ್ಬೊಬ್ಬರೇ ಎಲಿಮಿನೇಟ್ ಆಗ್ತಾ ಇದ್ದ ಹಾಗೆ ಆ ಕಾವು ಇನ್ನೂ ಹೆಚ್ಚೇ ಇರುತ್ತೆ. ನೀವು ಇನ್ನೂ ಜಾಸ್ತಿ ನಿಮ್ಮನ್ನು ಪ್ರೂವ್ ಮಾಡ್ಕೊಳ್ಬೇಕಾಗತ್ತೆ. ಇದು ತುಂಬ ಸಿಂಪಲ್ ಹಾಡು, ತುಂಬ ಅಂದರೆ ತುಂಬ ಸಿಂಪಲ್ ಹಾಡು. ಆ್ಯಂಡ್ ಇದರಲ್ಲಿ ಪ್ರತಿ ಸಾಲಿನಲ್ಲೂ ಸಸ್ಟೈನ್ ಜಾಸ್ತಿ ಮಾಡಬೇಕಾಗತ್ತೆ. ಎಲ್ಲ ಲ್ಯಾಂಡಿಂಗ್ ನೋಟ್ಸ್ ಎಲ್ಲ ಎಳೆದು ನಿಲ್ಲಿಸ್ಬೇಕಾಗತ್ತೆ. ಅದು ನಿಮಗೆ ಚಾಲೆಂಜಿಂಗ್. ಇದು ಸಿಂಪಲ್ ಹಾಡುಗಳಲ್ಲಿ ಅದು ಸಿಂಪಲ್ ಹಾಡುಗಳನ್ನೂ ಹಾಡೋದು ಸುಲಭ ಅಲ್ಲ. ಅದರಲ್ಲೂ ಸಸ್ಟೈನಿಂಗ್ ನೋಟ್ಸ್ ಇದ್ದಾಗ ಆವಾಗ ನೀವು ಎಷ್ಟು ಪರಿಪಕ್ವರು ಅನ್ನೋದು ಗೊತ್ತಾಗುತ್ತೆ. ಸೊ ನಿಮ್ಮದು ಲ್ಯಾಂಡಿಂಗ್ ನೋಟ್ಸ್ ಎಲ್ಲ ಸ್ವಲ್ಪ ಶೇಕಿ ಆಗ್ತಾಯಿತ್ತು, ಪ್ರತಿ ಲೈನಿನ ಲ್ಯಾಂಡಿಂಗ್ ನೋಟ್ಸ್ ಕೂಡ. ಸುಖ ಎಲ್ಲರಿಗೆಲ್ಲೈತವ್ವ. ಪಲ್ಲವಿಗಳನ್ನೆಲ್ಲ ನೀವು ಸುಂದರವಾಗಿ ಹಾಡ್ತಾಯಿದ್ರಿ. ಚರಣ ಎಲ್ಲ ಸ್ವಲ್ಪ ಯಾಕೋ ತಗೊಳ್ಳೋದಕ್ಕೆ ಡೌಟ್ ಪಡ್ತಾಯಿದ್ರಿ. ಆಮೇಲೆ ಪದಗಳೇನೋ ಆ ಕಡೆ ಈ ಕಡೆ ಜಂಬಲ್ ಆಗ್ತಿತ್ತು. ಹರಿಶ್ಚಂದ್ರ ರಾಜ ಹೆಂಡತಿ ಮಕ್ಕಳ ಮಾಡಿ ಋಣವ ತೀರಿಸಿದ. ಆ್ಯಂಡ್ ಕೆಲವು ಸಂಗತಿಗಳು ಹಾಡುವಾಗ್ಲೂ ಕೂತ್ಕೋತಾ ಇರಲಿಲ್ಲ. ಸೊ ನೀವಿನ್ನೂ ಯು ಹ್ಯಾವ್ ಟು ಬಕಲ್ ಅಪ್ ಅಲ್ವಾ? ಇನ್ನೂ ಕಷ್ಟ ಆಗ್ತಾ ಹೋಗುತ್ತೆ. ನೀವಿನ್ನೂ ಚಾಲೆಂಜಿಂಗ್ ಹಾಡುಗಳನ್ನು ಆರಿಸ್ಕೊಂಡು ಅದನ್ನು ನಿರೂಪಿಸ್ಬೇಕಾಗತ್ತೆ. ಓಕೆನಾ? ಬಟ್ ಡೆಫಿನೆಟ್ಲಿ ದೆರ್ ಈಸ್ ಅನ್ ಇಂಪ್ರೂವ್ಮೆಂಟ್. ಅದನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಗಿ, ಅದನ್ನು ಕೆಳಗೆ ಬರ್ಲಿಕ್ಕೆ ಬಿಡಬೇಡಿ. ಆಯಿತಾ? ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್, ಚರಣ ಹಾಡ್ಬೇಕಾದ್ರೆ ಟೆನ್ಷನಲ್ಲಿ ಟ್ಯೂನನ್ನೇ ಮರ್ತಾ ಇದ್ರಿ. ಸುಖ ಎಲ್ಲರಿಗೆಲ್ಲೈತವ್ವ, ದುಃಖ ತುಂಬೈತೆ ಮರುತ್ಯಾದ ಮ್ಯಾಲೆ, ತಾ ಮಾಡಿದ ಪಾಪ ತಾ ಕಳೆಯಬೇಕ, ಶಿವನ ಮ್ಯಾಲ್ಯಾಕ ಸಿಟ್ಟಾಗಬೇಕ. ಸುಖ ಎಲ್ಲರಿಗೆಲ್ಲೈತವ್ವ, ದುಃಖ ತುಂಬೈತೆ ಮರುತ್ಯಾದ ಮ್ಯಾಲೆ. ಪಲ್ಲವಿ ಅಲ್ವಾ ಇದು? ಓಕೆ. ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ 14 ವರ್ಷ ವನವಾಸಕ್ಕೋದ. ಅದೆರಡು ಸಾಲ ಹಂಗೆ ಇದೆ. ಸೀತೆಯ ಕಳಕೊಂಡ ಬಲು ಕಷ್ಟಪಟ್ಟ, ಸುಖ ಎಲ್ಲರಿಗೆಲ್ಲೈತ್ಯವ್ವ ಅಲ್ವಾ? ಈ ಸಾಲುಗಳು ಕೇಳಿದಾಗ ಒಂದು ಸಮಯ ತಗೊಳ್ತೀನಿ ನಾನು, ಒಂದು ನಿಮಿಷ ಸಮಯ ತಗೊಳ್ತೀನಿ. ಮರುತ್ಯಾದ ಮೇಲೆ ಅಂದರೆ ಗೊತ್ತಾ ಅರ್ಥ? ಪಾಪ ಗುಬ್ಬಿ ಮೇಲೆ ಬ್ರಹ್ಮಾಸನ ನಾನು ಬಿಡೋಕೆ ಹೋಗಲ್ಲ. ಮರುತ್ಯಾದ ಮೇಲೆ ಅಂದರೆ ತಿಳ್ಕೊಂಡು ಬಂದಿದ್ದೀನಿ, ಭೂಮಿ ಮೇಲೆ. ಜಾಣೆ ಆಗ್ಬಿಟ್ಟಿದ್ಯಾ, ಭಾಳ ಜಾಣೆ. ಆಮೇಲೆ ನಾನು ನೋಡ್ತಾ ಇದ್ದೆ, ಇಲ್ಲಿ ಓಡಾಡ್ತಿರ್ಬೇಕಾರೆ ಮಾತಾಡ್ಕೊಳ್ತಾ ಇದ್ರು, ಹುಷಾರು ಪದಗಳೆಲ್ಲ ನೋಡ್ಕೊಳ್ರಿ ಅಂತ. ಆ ಜಾಣ್ಮೆ ಇದೆಯಲ್ಲ ಒಳ್ಳೇದು. ಈ ಪ್ರೊಫೆಸರ್ ಕೃಷ್ಣೇಗೌಡರು ಭಾಳ ಚೆನ್ನಾಗಿ ಹೇಳ್ತಾರೆ ಈ ಹಳ್ಳಿ ಸೊಗಡನ್ನು. ಸುಖ ಎಲ್ಲರಿಗೆಲ್ಲ ಐತವ. ಓದಿರೋರು ನಾವೇ ಎಲ್ಲ ಕಷ್ಟ 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 ಅಂತಿರ್ತೀವಲ್ಲ. ಸಾಕವ ಸುಖವಾಗಿದೆಯಾ? ಏನು ಬಿಡು, ನಾನು ರಾಣಿ ಹೆಂಗಿದ್ದೀನಿ ಅಂತಾಳೆ. ಏನವ ರಾಣಿ ಹೆಂಗಿದೆಯಾ, ನಿನಗೇನು ಕಷ್ಟವೇ ಇಲ್ಲ. ಅಯ್ಯೋ, ಒಂದು 10 ಎಮ್ಮೆ ಹಾಲು ಕರೆದುಬಿಟ್ರೆ ಆಯಿತು. ಬೆಳಗ್ಗೆ ಕಸ ಮೊಸರೆಲ್ಲ ತೊಳೆದ್ಬಿಟ್ಟು ಬೆಳಗ್ಗೆ ಒಂದು 10 ಬಿಂದಿಗೆ, ಒಂದು 100 ಬಿಂದಿಗೆ ಆಗೋಷ್ಟು ನೀರು ಬೇಕು. ಬೆಳಗ್ಗೆ ಒಂದು 10 ಬಿಂದಿಗೆ ಒಂದು ಪರ್ಲಾಂಗ್ ಹೋಗಿ ನೀರು ಎಳ್ಕೊಂಬಂದ್ಬಿಡ್ತೀನಿ. ಆಮೇಲೆ ಬೆಳಗ್ಗೆ ಒಂದಿಷ್ಟು ಇಟ್ಟು ಸೊಪ್ಪು ಗಿಪ್ಪು ಎಲ್ಲ ಮಾಡ್ಕೊಂಡು ಹೊಲ್ತಾಗ ತಗೊಂಡೋಗ್ಬಿಟ್ಟು ಯಜಮಾನ್ರಿಗೆ, ಮಾವವ್ರಿಗೆ, ಅತ್ತೆ ಇದನ್ನೆಲ್ಲ ಕೊಟ್ಬಿಟ್ಟು ಹಂಗೆ ಹಸುಗಳಿಗೆ ಒಂದಿಷ್ಟು ಹೊರೆ ಹುಲ್ಲು ಹತ್ಕೊಂಡ್ಬಂದ್ಬಿಡ್ತೀನಿ. ಹೊರೆ ಹುಲ್ಲು ಹಾಕ್ಬಿಟ್ಟು ಮಧ್ಯಾಹ್ನಕ್ಕೆ ಒಂದಿಷ್ಟು ಅಡುಗೆ ಊಟ ಮಾಡ್ಕೋಬೇಕು. ನೆಲ ಮನೆ ಎಲ್ಲ ಸಾರಿಸ್ಬಿಟ್ಟು ನಾನೇ ರಾಣಿ, ಇನ್ನೇನು ನಂದೇ ಮನೆ ಎಲ್ಲ. ಆಮೇಲೆ ಮಧ್ಯಾಹ್ನಕ್ಕೆ ಊಟಕ್ಕೆ ತಗೊಂಡೋಗ್ಬಿಡ್ತೀನಿ. ಆಮೇಲೆ ಸಾಯಂಕಾಲಕ್ಕೆ ಬರ್ಬೇಕಾದ್ರೆ ಒಂದು ತರಕಾರಿ ಎಲ್ಲ ಬಿಡಿಸಿರ್ತಾರಲ್ವ, ಅದನ್ನು ಒತ್ಕೊಂಡು ಮನೆಗೆ ಬಂದುಬಿಟ್ಟು ಹಾಕ್ಬಿಟ್ರೆ ಸಾಯಂಕಾಲಕ್ಕೆ ಮಕ್ಕಳು ಮರಿ ಬರ್ತವೆ, ಅವಕ್ಕೊಂದಿಷ್ಟು ತಿಂಡಿ ಮಾಡಿಕೊಟ್ಬಿಟ್ಟು ಮತ್ತೊಂದು ಸರಿ ಹೊಲ್ದ ಕಡೆ ಹೋಗ್ಬಿಟ್ಟು ದನಗಿನ ಹೊರ್ಕೊಂಬಂದು ಕಟ್ಟಾಕ್ಬಿಡ್ತೀನಿ. ಸಾಯಂಕಾಲ ಹಾಲು ಕರೆದ್ಬಿಡ್ತೀನಿ, ರಾತ್ರಿಗೆ ಅಡುಗೆ ಮಾಡಿಬಿಡ್ತೀನಿ. ಅಯ್ಯೋ, ನಾನು ಬಿಡು ರಾಣಿ ಹಂಗಿರ್ತೀನಿ. ಎಲ್ಲ ನಂದೆಯ. ಏನು ಸಣ್ಣ ವಿಷಯನ ಇಲ್ಲಿ ನೋಡಿದ್ರೆ ಏನೋ ಪ್ರಪಂಚನೇ ಮೇಲೆ ಬಿದ್ದೋರಂಗೆ ಹಾಡ್ತಾರೆ. ಆ ಸಣ್ಣ ಸಣ್ಣ ವಿಷಯಕ್ಕೆ ಸೂಸೈಡ್ ಮಾಡ್ಕೊಳ್ತೀವಿ ಅಂತ ಹೋಗ್ತಾರೆ.
ಈ ಹಾಡು ಎಂಥ ಉದಾಹರಣೆ ರೀ ಹೆಣ್ಮಕ್ಳಿಗೆ. ಸುಖ ಎಲ್ಲರಿಗೆ, ಅಂತಂಥವ್ರಿಗೆ ಕಷ್ಟ ಇದೆ. ನಿಂದು ಯಾವ ಮಹಾ ಅಂತ ಹೇಳೋವಂಥ ಅದ್ಭುತವಾದ ಗೀತೆ. ಈ ಹಾಡು ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಧನ್ಯವಾದಗಳು ಸರ್. ವೇಮ್ಗಲ್ ಸರ್. ಮೋನಿಕಾ ಅವರೇ, ತುಂಬ ಚೆನ್ನಾಗಿ ಆಡಿದ್ರಿ. ತುಂಬ ಈಸಿ ಅಂತ ಹೇಳಿದ್ರು, ನನಗೆ ಯಾಕೋ ಅದು ಕಷ್ಟ ಅಂತ ಕಾಣಿಸ್ತು. ಬಟ್ ಆದರೂ ನೀವು ಕಡೆಯವರೆಗೂ ಹೇಳ್ಕೊಂಡು ಪ್ರಯತ್ನ ಪಟ್ಟು ಚೆಂದ ಆಡಿದ್ರಿ. ಹಾಂ, ನನಗೇನೋ ಖುಷಿ ಆಯ್ತಮ್ಮ ನೀವು ಆಡಿದ್ದು. ಮೋನಿಕಾ, ನಾಟ್ ಬ್ಯಾಡ್. ಗುಡ್ ಲಕ್ಸ್ ನಿಮ್ಮ ಮುಂದಿನ ಸಂಚಿಕೆಗೆ. ಒಳ್ಳೆಯದಾಗಿ. ಓಕೆ, ಕೀಪ್ ಸ್ಮೈಲಿಂಗ್. ನಾರಾಯಣ ಸ್ವಾಮಿ ಅವರ ತಂದಾನಿ ತಾನ ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ವಿಶ್ವನಾಥ್ ಎಲ್ ಚಂಗಚಹಳ್ಳಿ ಆನ್ ಸ್ಟೇಜ್ ಪ್ಲೀಸ್. ತಂದನ್ನ ತಾನನ ತಂದನಾನೆ ತಾನನ ತಂದನ್ನ ತಾನು ನಾರಾಯಣೋ ತಂದನ್ನ ನಾರಾಯಣೋ ತಂದನ್ನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನು ನಾರಾಯಣ ತಂದನ್ನ ತಂದೆ ನಾನು ತಂದನ್ನ. ಆಧಾರವಾಗೋದರೆ ಆದಿನಾರಾಯಣನೇ, ಆಧಾರವಾಗೋದರೆ ಆದಿನಾರಾಯಣನೇ, ವೇದನಗಿರಿ ವೆಂಕಟರಮಣ ತಂದನ್ನ ತಂದೆ ನಾನು ತಂದನ್ನ. ಟಕ್ಕೆ ಹೂವಿ ಕೊಲಿದ ಕವಲೂನ ಮತ್ತೆ ಹೊಲಿದ, ಟಕ್ಕೆ ಹೂವಿ ಕೊಲಿದ ಕವಲೂನ ಮತ್ತೆ ಹೊಲಿದ, ಸೋಲಿಗರ ಬಾಲಿಗೆ ಒಲಿದ ರಂಗನಾಥ ತಂದನ್ನ ತಂದೆ ನಾನು ತಂದನ್ನ. ತಂದನ್ನ ತಾನನ ತಂದನಾನೆ ತಾನನ ತಂದನ್ನ ತಾನನ ತಂದನಾನೆ ತಾನನ ತಂದನ್ನ ತಾನು ತಂದೆ ನಾನು ತಂದನ್ನ ತಂದೆ ನಾನು ತಂದನ್ನ. ಕಾರೆಂಬೋ ಕತ್ತಲೆಯೊಳಗೆ ಜೋರೆಂಬೋ ಮಳೆಯ ಒಳಗೆ, ಕಾರೆಂಬೋ ಕತ್ತಲೆಯೊಳಗೆ ಜೋರೆಂಬೋ ಮಳೆಯ ಒಳಗೆ, ಸ್ವಾಮಿ ಹೊರಟಾನು ಸುಳೆ ರಂಗಿ ಮನೆಗೆ ತಂದನ್ನ ತಂದೆ ನಾನು ತಂದನ್ನ. ಮನೆಯ ಬಾಗಿಲ ಮುಂದೆ ಬಂದು ನಿಂತು ರಂಗನಾಥ, ಮನೆಯ ಬಾಗಿಲ ಮುಂದೆ ಬಂದು ನಿಂತು ರಂಗನಾಥ, ಆಗ ಜಗದೇನಾದ ಮಾಡುವರೇ ತಂದನ್ನ ತಂದೆ ನಾನು ತಂದನ್ನ. ಜಗಟೆಯ ಶೊಬ್ಬುದಕ್ಕೆ ಜಗ್ಗಾನೆ ತಾಳೋ ರಂಗಿ, ಜಗಟೆಯ ಶೊಬ್ಬುದಕ್ಕೆ ಜಗ್ಗಾನೆ ತಾಳೋ ರಂಗಿ, ಆಗ ಬಂದು ಕದವ ತೆಗೆದೋಳೆ ತಂದನ್ನ ತಂದೆ ನಾನು ತಂದನ್ನ. ತಂದನ್ನ ತಾನನ ತಂದನಾನೆ ತಾನನ ತಂದನ್ನ ತಾನನ ತಂದನಾನೆ ತಾನನ ತಂದನ್ನ ತಾನು ತಂದೆ ನಾನು ತಂದನ್ನ ನಾರಾಯಣೋ ತಂದನ್ನ. ಅಷ್ಟೊತ್ತು ಅನ್ನೋಂಗಿಲ್ಲ ಇಷ್ಟೊತ್ತು ಅನ್ನೋಂಗಿಲ್ಲ, ಅಷ್ಟೊತ್ತು ಅನ್ನೋಂಗಿಲ್ಲ ಇಷ್ಟೊತ್ತು ಅನ್ನೋಂಗಿಲ್ಲ, ಅದಕ್ಕೆಟ್ಟವನೆಷ್ಟೋ ಸ್ಟೆತ್ತಲ್ ಬರುತ್ತಾವೋ ತಂದನ್ನ ತಂದೆ ನಾನು ತಂದನ್ನ. ಹೊಟ್ಟೆಯು ಬಾಳವಾಗಿ ಹಸಿತಾದೆ ಕಾಣೆ ರಂಗಿ, ಹೊಟ್ಟೆಯು ಬಾಳವಾಗಿ ಹಸಿತಾದೆ ಕಾಣೆ ರಂಗಿ, ಬೇಗನೆ ಅಡಿಗೆ ಮಾಡಿ ಬಡಿಸೆನ್ನೆ ತಂದನ್ನ
ಇರುವಾಗ ಇಕ್ಕು ಬಿಟ್ಟು ಇವಾಗಿಂಗಂತಿಯಲ್ಲೇ ಅಮ್ಮಿ ನಿಮ್ಮನೇಲೆ ಉಂಟೋರ್ ಬುದ್ಧಿ ಇಲ್ಲ ತಂದನ್ನ ತಂದೆ ನಾನು ತಂದನ್ನ ಆ ನಾಮ ಈ ನಾಮ ಮೇಲುಕೋಟೆಯ ನಾಮ ಆ ನಾಮ ಈ ನಾಮ ಮೇಲುಕೋಟೆಯ ನಾಮ ದಾಸೈನ ನಂಬಿದರೆ ಪಂಗನಾಮ ತಂದನ್ನ ತಂದೆ ನಾನು ತಂದನ್ನ ತಂದನ್ನ ತಾನನ ತಂದನಾನೆ ತಾನನ ತಂದನ್ನ ತಾನನ ತಂದನಾನೆ ತಾನನ ತಂದನ್ನ ತಾನು ನಾರಾಯಣೋ ತಂದನ್ನ ನಾರಾಯಣೋ ತಂದನ್ನ ನಾರಾಯಣೋ ತಂದನ್ನ. ಮೊದಲನೇದಾಗಿ ನಮ್ಮ ವಾದ್ಯ ವೃಂದದವ್ರಿಗೆ ಅಮೇಝಿಂಗ್. ವಿಶ್ವನಾಥ್ ಎಲ್ ಚೆಂಗಚಹಳ್ಳಿ, ಹಾಂ ಮೇಡಮ್. ನಿಮ್ಮ ಹೆಸರನ್ನ ನಾನು ಯಾವಾಗಲೂ ಮೊದಲನೇದಾಗಿ ಕರೆದೇ ಅಭ್ಯಾಸ ನನಗೆ. ಬಟ್ ಇವತ್ತು ಸ್ವಲ್ಪ ಲೇಟಾಗಿ ಬಂದಿದ್ದೀರಾ, ಲೇಟೆಸ್ಟಾಗಿ ಬಂದಿದ್ದೀರಾ. ನಿಮ್ಮನ್ನ ಈ ರೀತಿ ನೋಡೋದು ಖುಷಿ ಆಗುತ್ತೆ, ಫುಲ್ ಕಲರ್ಫುಲ್ ಆಗಿ. ಥ್ಯಾಂಕ್ ಯು. ಅರ್ಚನಾ ಮ್ಯಾಮ್, ಮೊದಲೇ ಅವರ ಮುಖದಲ್ಲಿ ಮುಗ್ಧತೆ. ಎಲ್ಲಿ ನಿಮ್ಮ ಫೇಸ್ ತೋರಿಸಿ. ಜೊತೆಗೆ ಈ ವೇಷಭೂಷಣ ಹೌದು, ಭಾರಿ ಚಂದ ಕಾಣುತ್ತೆ. ವಿಶ್ವನಾಥ್ ಚಂದ ನೋಡಿ ಅಂತ. ಆಮೇಲೆ ಹಾಡು ಕೂಡ ತುಂಬ ಚೆನ್ನಾಗಿ ಹಾಡಿದ್ರಿ. ಇದು ಭಾರಿ ತುಂಬ ಸ್ವಾರಸ್ಯಕರವಾಗಿತ್ತು. ಇದರ ಹೌದು, ಕಥನ ಗೀತೆ. ಪ್ರತಿಯೊಂದು ಸಾಲನ್ನು ಕೇಳೋದಕ್ಕೆ, ಅದರಲ್ಲಿರೋ ಮರ್ಮವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಭಾರಿ ಮಜಾ ಇತ್ತು. ಇದು ಆಮೇಲೆ ಏನು ಹಾಡ್ಕೊಂಡು ಹೋಗ್ತಾನೆ ಇದ್ದೀರಾ, ಉಸಿರು ತಗೊಳಕ್ಕೆ ಅವ್ರಿಗೆ ನುಡ್ಸಕ್ಕೂ ಬಿಡಲಿಲ್ಲ ನೀವು. ಅದು ಎಂಡ್ ಮಾಡಬೇಕಾಗಿರೋದು ಒಂದು ಸ್ವಲ್ಪ BGM ಬಂದರೆ ಅದು ಸಾಲ್ ಮರ್ತೋಗ್ಬಿಡತ್ತೇನೋ ಅಂತ. ಸೊ ಇದು ಪೂರ್ತಿ ಹೇಳಿ ಮುಗಿಸಿದ್ರೆ ಹಾಗಿದ್ರೆ ಸ್ವಲ್ಪ ಇನ್ನು ಉಳ್ದಿತ್ತಾ? ತುಂಬ ಇದೆ ಮೇಡಮ್. ಹೌದಾ? ಬಹುಶಃ ಇನ್ಯಾವತ್ತಾದರೂ ಬೇರೆ ಯಾವುದಾದ್ರೂ ಒಂದು ವೇದಿಕೆಯಲ್ಲಿ ಇದ್ರ ಕತೆ ಪೂರ ಕೇಳಬೇಕು ಅನ್ನೋ ಆಸೆ ನನಗುಂಟು. ಚೆನ್ನಾಗಿ ಹಾಡಿದ್ರಿ. ಎಲ್ಲರೂ ಇದನ್ನು ಚಾಲೆಂಜ್ ಆಗಿ ತಗೊಂಡು ಸಾಧ್ಯವಾದಷ್ಟು ನಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಬೇಕು ಅಂದ್ಬಿಟ್ಟು ಒಬ್ರಿಗಿಂತ ಒಬ್ರು ಚೆನ್ನಾಗಿ ಹಾಡ್ತಾ ಇದ್ದೀರಿ. ಇದು ನಮ್ಮೆಲ್ಲರಿಗೂ ಹೆಮ್ಮೆ ಪಡೋವಂಥ ವಿಷಯ. ಹೀಗೆ ಇದೆಲ್ಲರಿಗೂ ಹೇಳಿದ್ದು ನಾನು. ತುಂಬ ಖುಷಿಯಾಗಿದೆ. ಹೀಗೆ ಇನ್ನೂ ಅದ್ಭುತವಾಗಿ ಹಾಡ್ತಾ ಇರಿ. ನಮಗೆಲ್ಲರಿಗೂ, ಕರ್ನಾಟಕದ ಜನತೆ ಎಲ್ಲರಿಗೂ ಹೀಗೆ ಸಂತೋಷ ಪಡಿಸ್ತಾ ಇರಿ. ಗಾಡ್ ಬ್ಲೆಸ್ ಯು. ಬಹುಶಃ ಈ ವಾರ ನಮಗೆ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಸೆಲೆಕ್ಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸ್ವಲ್ಪ ಅಲ್ಲ, ತುಂಬ ಕಷ್ಟ. ಲೈನಲ್ಲಿ ತುಂಬ ಜನ ಇದ್ದಾರೆ. ಹೌದು, ಅದೇ. ಓಕೆ, ಅದು ಖುಷಿ ನಮಗೆ. ಹೌದು. ಓಕೆ, ಗುಡ್ ಲಕ್ಸ್ ಅಂತ ಹೇಳ್ತಾ ವೇಮ್ಗಲ್ ಸರ್. ಯಾರೋ ದಾಸೈನ ನಂಬಿದರೆ ಪಂಗನಾಮ ಅಂದರೆ ಯಾರು ಪಂಗನಾಮ ಆಗಿದೆ ಅಂತ ಗೊತ್ತಾಗಿಲ್ಲಪ್ಪ ಹಾಡಲ್ಲಿ ಅರ್ಥ. ಬಟ್ ಎಷ್ಟೊಂದು ಸಾಹಿತ್ಯ ಇದೆ, ನೀವು ನೆನ್ಪಿಟ್ಕೊಂಡು ಆಡಿದ್ರಲ್ಲ, ಇಟ್ಸ್ ಅ ಗ್ರೇಟ್. ಇಷ್ಟೊತ್ತು ಅನ್ನೋಂಗಿಲ್ಲ, ಇಷ್ಟೊತ್ತು ಅನ್ನೋಂಗಿಲ್ಲ, ಅಷ್ಟೊತ್ತು ಅನ್ನೋಂಗಿಲ್ಲ, ಇಷ್ಟೊತ್ತು ಅನ್ನೋಂಗಿಲ್ಲ, ಅದಗೆಟ್ಟವನು ಎಷ್ಟೋ ಸ್ಟೆತ್ತಲ್ಲಿ ಬರುತ್ತಾವನೋ ತಂದನ್ನ. ಅದು ದೊಡ್ಡ ಹಾಡೋದು. ಐ ಥಿಂಕ್ ನಮ್ಮ ಕಡಬಗೆರೆ ಅವ್ರು ಚೆನ್ನಾಗಿ ಗೊತ್ತದು. ಅದು ಎಳ್ಕೊಂಡು ಹೋಗ್ತಾ ಇದ್ದರೆ ಅದು ಕೋರಸ್ ಜೊತೆಗೆ 15 ನಿಮಿಷದವರೆಗೂ ಆಡೋಂಥ ಹಾಡನ್ನ. ಬಟ್ ಆಲ್ಮೋಸ್ಟ್ ಒಂದು 75% ಸಾಹಿತ್ಯನ ನೀವು ನೆನ್ಪಿಟ್ಕೊಂಡು ಆಡಿದ್ರಲ್ಲ, ಯು ಆರ್ ಗ್ರೇಟ್. ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು ಮುನಿರಾಜು ಸರ್. ಇದು ಸೋಲಿಗರ ಪದ. ಹೌದು ಸರ್. ಸೋಲಿಗರ ಹೆಣ್ಮಗಳಿಗೆ ಒಲ್ದಿದ್ದು ಬೆಳಗಿರಿ ರಂಗ. ಹೌದು ಸರ್. ಅವರು ಪ್ರೀತಿಯಿಂದ ಭಾವೋ ಅಂತ ಕರೀತಾರೆ. ಹಾಂ ಸರ್. ಹೌದು, ಅವ್ರನ್ನ ಭಾವೋ ಅಂತ ಕರೆಯೋದು ರಂಗನಾಥನ್ನ. ರಂಗಭಾವ. ನೀವೇನು ಮಾಡಿದ್ರಿ ಗೊತ್ತಾ? ಅಲ್ಲೊಂದು ತಗೊಂಡು ಸಾಲನ್ನ ಅಲ್ಲಿಂದ ಅಲ್ಲಿಂದ ಜಂಪ್ ಮಾಡಿ ಕೊನೆಗೆ ಊಟ ಮಾಡಿ ಮುಗಿಸಿ ಪಂಗನಾಮ ಹಾಕ್ಸಿದ್ರಿ. ಬೇಗ ಅಲ್ವಾ? ಲಕ್ಷ್ಮೀದೇವಿ ಅದೆಲ್ಲ ಅಲ್ಲ, ತುಂಬಾ ಇದೆ. ಕಥನ ಗೀತೆ ಅಂದ್ರೆ ಒಂದು ಕತೆ ಪ್ರಾರಂಭ ಆದ್ರೆ ಯಾಕೆ ಇಷ್ಟಪಟ್ಟ ಗೊತ್ತಾ? ಯಾಕೆ ಇಷ್ಟಪಟ್ಟ ಹೇಳಿ ರಂಗನಾಥ ಸೋಲಿಗರ? ಯಾಲಕ್ಕಿ ಎಲೆ ಸಣ್ಣ, ಜೀರಿಗೆ ಮೊನೆ ಸಣ್ಣ, ಸೋಲಿಗರ ಬಾಲಿ ನಡು ಸಣ್ಣ ತಂದನ್ನ. ಚೆನ್ನಾಗಿ ಹಾಡಿದ್ರಿ, ಚೆನ್ನಾಗಿತ್ತು ನಿಮ್ಮ ಪ್ರೆಸೆಂಟೇಷನ್, ಚೆನ್ನಾಗಿ. ವಿಶ್ವನಾಥ್ ಎಲ್ ಚೆಂಗಚಹಳ್ಳಿ, ಚೆನ್ನಾಗಿದೆ ನಿಮ್ಮ ವೇಷಭೂಷಣ, ಅಷ್ಟೇ ಚೆನ್ನಾಗಿ ಹಾಡಿದಿರಿ. ಗುಡ್ ಲಕ್. ಥ್ಯಾಂಕ್ ಯು. ಯಾವುದಾದರೂ ಒಂದು ಕಲೆಯನ್ನು ಆಸ್ವಾದಿಸೋ, ಒಂದು ಕಲೆಯಲ್ಲಾದರೂ
ತಮ್ಮನ್ನು ತೊಡಗಿಸಿಕೊಳ್ಳುವಂತಹ ಮನೋಭಾವ ನಿಮ್ಮೆಲ್ಲರದು ಆಗಿರಲಿ ಅಂತ ಹೇಳ್ತಾ ಇವತ್ತಿನ ಗಾನಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ವಿರಾಮವನ್ನು ಘೋಷಿಸ್ತಾ ಇದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಬಂಗಾರದ ಸೆಟ್ಟೆ ಬಲಗೈಲಿ, ಬಂಗಾರದ ಸೆಟ್ಟೆ ಬಲಗೈಲಿ ಹಿಡಕೊಂಡು, ಬಂಗಾರದ ಸೆಟ್ಟೆ ಬಲಗೈಲಿ ಹಿಡಕೊಂಡು, ಒನ್ನ ಬಿತ್ಯಾರೋ ಒಳಿಸಾಲ, ಒನ್ನ ಬಿತ್ಯಾರೋ ಒಳಿಸಾಲ. ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ, ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ, ಸರ್ದಾರ ನನ್ನೆತ್ತು ಸಾರಂಗ, ಸರ್ದಾರ ನನ್ನೆತ್ತು ಸಾರಂಗ ಬರುವಾಗ, ಸರ್ದಾರ ನನ್ನೆತ್ತು ಸಾರಂಗ ಬರುವಾಗ, ಸರ್ಕಾರವೆಲ್ಲ ನಲ್ಲೆಂದು, ಸರ್ಕಾರವೆಲ್ಲ ನಡುಗೀತೋ. ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬಂಗಾರದ ಸೆಟ್ಟೆ ಬಲಗೈಲಿ. ಅಂಗಾತು ಈ ವರ್ಷ ಹಿಂಗಾತು, ಆ ವರ್ಷ ಹಂಗಾತು ಈ ವರ್ಷ ಹಿಂಗಾತು, ಮುಂದಿನ ವರುಷ ಬೆಳೆ ಬರಲು, ಮುಂದಿನ ವರುಷ ಬೆಳೆ ಬರಲು ಬಸವಣ್ಣ, ಮುಂದಿನ ವರುಷ ಬೆಳೆ ಬರಲು ಬಸವಣ್ಣ. ಕೊಳ್ಳಾಗ ಬಂಗಾರದ ಸಿರಿಗೆಜ್ಜೆ, ಕೊಳ್ಳಾಗ ಬಂಗಾರದ ಸಿರಿಗೆಜ್ಜೆ, ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬಂಗಾರದ ಸೆಟ್ಟೆ ಬಲಗೈಲಿ, ಬಂಗಾರದ ಸೆಟ್ಟೆ ಬಲಗೈಲಿ ಇಡಕೊಂಡು, ಬಂಗಾರದ ಸೆಟ್ಟೆ ಬಲಗೈಲಿ ಇಡಕೊಂಡು, ಹೊನ್ನ ಬಿತ್ಯಾರು ಒಳಿಸಾಲ, ಹೊನ್ನ ಬಿತ್ಯಾರು ಒಳಿಸಾಲ, ಹೊನ್ನ ಬಿತ್ಯಾರು ಒಳಿಸಾಲ, ಹೊನ್ನ ಬಿತ್ಯಾರು ಒಳಿಸಾಲ.